ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಯುವ ಸೌರಭ ಕಾರ್ಯಕ್ರಮ ಯಶಸ್ವಿ. ಬ್ರಹ್ಮಾವರ 750 ವಿದ್ಯಾರ್ಥಿಗಳು ಇರುವ ಶಾಲೆಗೆ ಬೇಕು ಹೊಸ ಕಟ್ಟಡ. 13 ಜಿಲ್ಲಾ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಶಿರಸಿ ಲಯನ್ಸ್ ಕ್ಲಬ್. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಾಲಹರಣ ಆಗುವುದಿಲ್ಲ. ಎಸಿ ರಶ್ಮಿ ಎಸ್ಆರ್. ಮಿಯಾಡ್ಸ್ ಚಂದನ ಶಾಲಾ ಸಂಸತ್ತಿನ ಚುನಾವಣೆ ಮತ್ತು ಆಯ್ಕೆ ಯಶಸ್ವಿಯಾಗಿ ಜರುಗಿತು. ಬಾರಕೂರು ರಂಗನಕೆರೆಯ ಕೊರಗ ಸಮುದಾಯದ ಯುವತಿ ಅಶ್ವಿತಾಗೆ ಡಾಕ್ಟರೇಟ್. ಹಾನಗಲ್ನಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ತಾಲೂಕಾ ತಹಶೀಲ್ದಾರ್ ಅವರೊಂದಿಗೆ ಸಭೆ ನಡೆಸಿದರು. ಕಾಂಪೌಂಡ್ ಗೋಡೆ ಕುಸಿದು ಮನೆಗೆ ಹಾನಿ. ಕುಂದಾಪುರ ಮತ್ತು ನನಗೆ ಭಾವನಾತ್ಮಕ ನಂಟಿದೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ ಯುವ ಸೌರಭ 2026 ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ರಾಮನಾಯ್ಕ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕಲೆ, ಸಂಸ್ಕೃತಿ, ನಾಟಕ, ಸಂಗೀತ ಹಾಗೂ ಜಾನಪದ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿಗಳು ತೊಡಗಿಕೊಳ್ಳಬೇಕು. ಇಂತಹ ಚಟುವಟಿಕೆಗಳು ವ್ಯಕ್ತಿತ್ವ ವಿಕಸನಕ್ಕೆ ನೇರವಾಗಿ ಸಮಾಜದಲ್ಲಿ ವಿಶಿಷ್ಟ ಗುರುತನ್ನು ರೂಪಿಸಿಕೊಡುತ್ತದೆ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಚಾರ್ಯೆ ಹೇಮಲತಾ ಕೆ ಮಾತನಾಡಿ, ಯುವ ಸೌರಭ ಕಾರ್ಯಕ್ರಮವು ಯುವ ಜನರಲ್ಲಿರುವ ಕಲೆ, ನಾಟಕ, ಸಂಸ್ಕೃತಿ, ಜನಪದ, ಸಾಹಿತ್ಯ ಮುಂತಾದ ಪ್ರತಿಭೆಗಳನ್ನು ಹೊರಹಾಕಲು ಮತ್ತು ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಉತ್ತಮ ವೇದಿಕೆಯಾಗಿದೆ. ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ಆರಾಧನೆಯಿಂದ ಜೀವನ ಕೌಶಲ್ಯಗಳು, ಗುಂಪು ಸಾಮರಸ್ಯ, ನಾಯಕತ್ವದ ಗುಣಗಳು ವೃದ್ಧಿಯಾಗುತ್ತವೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನಮ್ಮ ನಾಡಿನ ಸಂಸ್ಕೃತಿ, ಕಲೆ, ಪರಂಪರೆಯನ್ನ ಯುವ ಪೀಳಿಗೆಗೆ ಪರಿಚಯಿಸಬೇಕು ಎಂದರು. ಕಾರ್ಯಕ್ರಮವನ್ನು ಮಂಗಲಾ ವೆಂನಾಯ್ಕ ಸ್ವಾಗತಿಸಿದರು. ವನಿತಾ ದೇಶಪಾಂಡೆ ನಿರೂಪಿಸಿದರು. ಪವಿತ್ರ ನಾಯ್ಕ ವಂದಿಸಿದರು. 130 ವರ್ಷದ ಇತಿಹಾಸ ಇರುವ ಬ್ರಹ್ಮಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾರ್ಡೊಲ್ಲಿ ಇಂದಿಗೂ 75 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವ ಹೆಂಚಿನ ಮಾಡು ಇರುವ ಶಾಲೆಗೆ ಸರ್ಕಾರ ಹೊಸ ಕಟ್ಟಡವನ್ನು ತುರ್ತಾಗಿ ಮಾಡಬೇಕಾಗಿದೆ. ಸೋಮವಾರ ಬೀಸಿದ ಭಾರೀ ಗಾಳಿ ಮಳೆಗೆ ತರಗತಿ ನಡೆಯುತ್ತಿರುವ ಒಂದು ಭಾಗದ ಮೇಲಿನ ಮಾಡಿನ ಹೆಂಚು ಹಾರಿ ಹೋಗಿ 16 ಹೆಂಚುಗಳು ತುಂಡಾಗಿ ಬಿದ್ದ ಕಾರಣ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಭೇಟಿ ನೀಡಿ ಸದ್ಯ 1, 2, 3ನೇ ತರಗತಿಗಳ ಮಕ್ಕಳಿಗೆ ಹೊರಗಡೆ ಮತ್ತು ಬೇರೆ ತರಗತಿಯೊಂದಿಗೆ ಜೋಡಣೆ ಮಾಡಿ ಶಿಕ್ಷಣ ನೀಡುತ್ತಿರುವುದು ಕಂಡುಬಂದಿದೆ. ಬ್ರಹ್ಮಾವರ ನಗರ ಮಧ್ಯಭಾಗದಲ್ಲಿ ಇರುವ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಎಸ್ಟಿಎಂಸಿ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ದಾನಿಗಳ ನೆರವಿನಿಂದ ಹೊಸ ಕಟ್ಟಡದ ತರಗತಿ ಕೊಠಡಿಯನ್ನ ಮಾಡಿ 30 ಶಿಕ್ಷಕರು ಇದ್ದು ಶಿಕ್ಷಣ ಗುಣಮಟ್ಟ ಮತ್ತು ಮಕ್ಕಳ ಹೆಚ್ಚಳ ಕಂಡು ಆಂಗ್ಲ ಮಾಧ್ಯಮ ಶಾಲೆ ಆರಂಭಗೊಂಡು ಕಳೆದ ವರ್ಷ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನವರಿಂದ 3 ಅಂತಸ್ತಿನ ಹೊಸ ಕಟ್ಟಡವನ್ನು ಕೊಡುಗೆಯಾಗಿ ನೀಡಿದ್ದರು. ಹಳೆ ಕಟ್ಟಡದ ಬದಲಿಗೆ ಹೊಸ ಕಟ್ಟಡ ನಿರ್ಮಿಸುವಂತೆ ಮಕ್ಕಳ ಪೋಷಕರು ಇಲಾಖೆಗೆ ಮನವಿ ನೀಡಿದ್ದು, ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸೂಕ್ತ ರಕ್ಷಣೆ ಮತ್ತು ಭದ್ರತೆಯಲ್ಲಿ ಶಿಕ್ಷಣ ದೊರಕಲು ಸರ್ಕಾರ ತುರ್ತು ಹೊಸ ಕಟ್ಟಡ ಮಾಡಬೇಕಾಗಿದೆ. ನಿಮ್ಮನ್ನ
ಬ್ರಹ್ಮಾವರ ಸರ್ಕಾರಿ ಪ್ರಾಥಮಿಕ ಶಾಲೆ ಬೋರ್ಡ್ ಶಾಲೆ ಅಂತ ಒಂದು ಹೆಸರುವಾಸಿಯಾಗಿರುವಂಥ ಬ್ರಹ್ಮಾವರ ತಾಲೂಕಿನ ಅತಿ ಹೆಚ್ಚು ಮಕ್ಕಳಿರುವಂಥ ನಮ್ಮ ಈ ಶಾಲೆಯಲ್ಲಿ ನಿನ್ನೆ ಪ್ರಾಕೃತಿಕ ವಿಕೋಪಕ್ಕೆ ಒಂದು ಹಂಚಿನ ಒಂದು 10-15 ಹಂಚು ಹಾರಿ ಹೋಗಿದೆ. ಯಾವುದೇ ರೀತಿಯ ಅವಘಡ ಮತ್ತು ಅನಾಹುತ ಆಗಲಿಲ್ಲ. ಒಂದು ಮಗುವಿಗೆ ಒಂದು ಬೆರಳಿಗೆ ಒಂದು ಸಣ್ಣದೊಂದು ಗಾಯ ಆಗಿದೆ ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಮತ್ತು ಇದು ತಾಲೂಕಿನಲ್ಲಿಯೇ ನಮ್ಮದು ದೊಡ್ಡ ಶಾಲೆ, ದೊಡ್ಡ ಸಂಖ್ಯೆ ಇರುವಂಥ ಶಾಲೆ, 750 ಮಕ್ಕಳಿರುವಂಥ ಒಂದು ಶಾಲೆಯಲ್ಲಿ ನಿನ್ನೆ ಇಲಾಖೆಯವರು ಒಂದು ವಿಸಿಟ್ ಮಾಡಿದ್ದಾರೆ. ಈ ಒಂದು ಅನಾಹುತ ನಡೆದಾಗ ಈ ಕಟ್ಟಡದಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮಕ್ಕಳನ್ನು ಕೂರಿಸಬಾರ್ದು ಅನ್ನೋದು ನಮಗೊಂದು ಆದೇಶ ಆಗಿದೆ. ಅದಕ್ಕೆ ಸರಿಯಾಗಿ ಟೀಚರ್ನವರು ಕ್ಲಾಸನ್ನು ಕಂಬೈನ್ ಮಾಡಿ ಈಗ 2 ಕ್ಲಾಸನ್ನು ಒಂದೇ ಕ್ಲಾಸಿಗೆ ತಗೊಂಡೋಗಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಟ್ಟಡದಲ್ಲಿ ಯಾವುದೇ ರೀತಿಯ ಮಕ್ಕಳನ್ನು ಕೂರಿಸಲಿಲ್ಲ ಅವರು. ಹಾಗೆ ಅದು ಇದೇ ರೀತಿ ಮುಂದುವರೆದ್ರೆ ಮಾತ್ರ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ 750ಕ್ಕೂ ಮಿಕ್ಕಿ ಇರುವಂಥ ಮಕ್ಕಳಿರುವಂಥ ಶಾಲೆ ಇದು. ಇಲ್ಲಿ ಕಟ್ಟಡ ಅಂದರೆ 6-7 ಕ್ಲಾಸ್ ಇದೇ ಕಟ್ಟಡದಲ್ಲಿ ಇತ್ತು. ಅದು ಈಗ 6-7 ಕ್ಲಾಸ್ ಶಾರ್ಟ್ ಆದ್ದರಿಂದ ಆಚೆ ಕಟ್ಟಡಕ್ಕೆ ಹೋಯ್ತು. ಎಲ್ಲ ಒಂದು ಕಂಬೈನ್ ಮಾಡಿ ಮಾಡ್ತಾ ಇದ್ದಾರೆ. ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಇದಕ್ಕೆ ಏನು ಸರ್ಕಾರದವರು ಗಮನ ಹರಿಸಬೇಕು. ನಮ್ಮ ಈ ಶಾಲೆಯಲ್ಲಿ ಹಿಂದೆ ಜಾಗ ಇದೆ, ಇದ್ರ ತೆಗೆದ್ರು ಒಂದು ವೇಳೆ ದೊಡ್ಡ ಕಟ್ಟಡ ಮಾಡಿಕೊಡುವಷ್ಟು ಜಾಗ ಇದೆ ನಮಗೆ. ನಮ್ಮೊಂದು 10 ಕೊಠಡಿ ಶಾರ್ಟೇಜ್ ಆಗ್ತದೆ ಈಗ. ಆದ್ದರಿಂದ ಅದು ಆದಷ್ಟು ಬೇಗ ಅದನ್ನು ಒಂದು ಸಂಬಂಧಪಟ್ಟ ಇಲಾಖೆಯವರು ಯಾರಂತ ನೋಡಿ ನಮಗೆ ಮಾಡಿಕೊಟ್ಟು ತುಂಬ ಉಪಕಾರ ಆಗ್ತಿತ್ತು. ಮತ್ತು ನಮ್ಮ ಈ ಮಕ್ಕಳಿಗೆ ಕೂಡ ಒಂದು ಅನುಕೂಲ ಆಗ್ತಿತ್ತು. ಈ ಭಾಗದಲ್ಲಿ ಇಷ್ಟೊಂದು ಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಟೀಚರ್ಸ್ ಅವರು ಮತ್ತು STMC ಅವರು PT ಅವರು ಅವರೆಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಇಲ್ಲಿನ ದಾನಿಗಳು ಕೂಡ ಭಾಳಷ್ಟು ಕೆಲಸ ಮಾಡಿ ಈ ಶಾಲೆಯನ್ನು ಉಳಿಸ್ಕೊಂಡಿದ್ದಾರೆ. ಮುಂದೆ ಕೂಡ ಉಳಿಬೇಕಾದ್ರೆ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ನಾವು ನಿನ್ನೆ ಆದಂಥ ಒಂದು ಅವಘಡಕ್ಕೆ ಇವತ್ತು ನಮ್ಮ PT ಅವರು ಮತ್ತು STMC ಅವರು ಬೆಳಿಗ್ಗೆ 8 ಬಂದು 8 ನಾವು ಇಲ್ಲಿ ಏನು ತಯಾರಿ ಬೇಕು ಅದನ್ನು ಮಾಡಿಕೊಡ್ತಾ ಇದ್ದೀವಿ ಟೀಚರ್ ಒಟ್ಟಿಗೆ ಸೇರಿಕೊಂಡು. ಆದ್ದರಿಂದ ನಾನು ಇಲಾಖೆಯ ಗಮನ ಹರಿಸಲಿಕ್ಕೆ ಮತ್ತು ಸಂಬಂಧಪಟ್ಟವರ ಗಮನ ಹರಿಸಲಿಕ್ಕೆ ನನ್ನ ಕೋರಿಕೆ ಅಂತ ಹೇಳಿದರೆ, ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ನಾವು. ಮತ್ತು ನಮ್ಗೆ ಏನು ಶಾರ್ಟೇಜ್ ಇದೆ ಕೋಣೆ, ಆ ಶಾರ್ಟೇಜ್ ಇದ್ದ ಕೋಣೆಯನ್ನು ಶೀಘ್ರದಲ್ಲಿ ಹೊಸ ಕಟ್ಟಡ ನಿರ್ಮಿಸಿ ಕೊಡಬೇಕಂತ ನಾನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ತುಂಬ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಈ ಕಾಲದಲ್ಲಿ ಬ್ರಹ್ಮಾವರ ಸಿಟಿ ಏರಿಯಾದಲ್ಲಿ 750ಕ್ಕೂ ಹೆಚ್ಚು ಮಕ್ಕಳ ಒಂದಂಥ ಶಾಲೆ, ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರ ತೀವ್ರ ಗಮನ ವಹಿಸಿ ಆದಷ್ಟು ಬೇಗ ತುರ್ತು ಕಟ್ಟಡ ನಿರ್ಮಾಣದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಮಕ್ಕಳ ಕಲಿಕೆಗೆ ಸಹಕಾರಿ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಲಯನ್ಸ್ 317B ಜಿಲ್ಲಾ ಪ್ರಶಸ್ತಿ ಸಮಾರಂಭದಲ್ಲಿ ಶಿರಸಿ ಲಯನ್ಸ್ ಕ್ಲಬ್ 13 ಜಿಲ್ಲಾ ಪ್ರಶಸ್ತಿ ಪಡೆದುಕೊಂಡ ಏಕೈಕ ಲಯನ್ಸ್ ಕ್ಲಬ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇತ್ತೀಚೆಗೆ ಗೋವಾದ ನಾಗೋವಾ ಪಂಚಾಯತ್ ಹಾಲ್ನಲ್ಲಿ ನಡೆದ ವಾರ್ಷಿಕ ಲಯನ್ಸ್ ಜಿಲ್ಲಾ ಪ್ರಶಸ್ತಿಗಳು 2026ರಲ್ಲಿ 120 ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಗವರ್ನರ್ ಹಾಗೂ ಕ್ಯಾಬಿನೆಟ್ ಕಾರ್ಯದರ್ಶಿಗಳು ಭಾಗವಹಿಸಿ ಬೆಸ್ಟ್ ಕ್ಲಬ್ ಅವಾರ್ಡ್, ಬೆಸ್ಟ್ ಲಿಯೋ ಕ್ಲಬ್ ಹಾಗೂ ಬೆಸ್ಟ್ ಯುನಿಕ್ ಅವಾರ್ಡ್ಗಳನ್ನು ಪಡೆಯುವ ಜೊತೆಗೆ 10 ವೈಯಕ್ತಿಕ ಪ್ರಶಸ್ತಿಗಳನ್ನು ಶಿರಸಿ ಲಯನ್ಸ್ ಕ್ಲಬ್ ಪಡೆದುಕೊಂಡಿದೆ. 2025-26ನೇ ಸಾಲಿನ ಬೆಸ್ಟ್ ಪ್ರೆಸಿಡೆಂಟರಾಗಿ MJF ಲಯನ್ಸ್ ಗುರುರಾಜ್ ಹೊನ್ನಾವರ, ಬೆಸ್ಟ್ ಸೆಕ್ರೆಟರಿಯಾಗಿ ಮನೋಹರ್ ಮಲ್ಮನೆ, ಬೆಸ್ಟ್ ZC ವಿನಯ್ ಹೆಗಡೆ, ಬೆಸ್ಟ್ GLT ಕೋಆರ್ಡಿನೇಟರ್ ಅಶೋಕ್ ಹೆಗಡೆ, ಔಟ್ಸ್ಟ್ಯಾಂಡಿಂಗ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಆಗಿ ತ್ರಿವಿಕ್ರಮ್ ಪಟ್ವರ್ಧನ್, ಎಕ್ಸಲೆಂಟ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಆಗಿ ರಮಾ ಪಟ್ವರ್ಧನ್, ಎಕ್ಸಲೆಂಟ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಜ್ಯೋತಿ ವಿ ಭಟ್, ಎಕ್ಸಲೆಂಟ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಅಶ್ವಥ್ ಹೆಗ್ಡೆ, ಎಕ್ಸಲೆಂಟ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ವಿನಾಯಕ್ ಭಾಗವತರು ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಾಲಹರಣ ಆಗುವುದಿಲ್ಲ. ಕುಂದಾಪುರ ಭಾಷೆ ಮತ್ತು ನೆಲದ ಬಗ್ಗೆ AC ರಶ್ಮಿ SR ಅವರ ಅಭಿಮಾನದ ಮಾತು ಇಲ್ಲಿದೆ ನೋಡಿ. ನಾನು ಮೊದಲ ಬಾರಿಗೆ ಕುಂದಾಪುರಕ್ಕೆ ಬಂದಾಗ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವ್ರು ಬಂದು ಕೇಳಿದ್ರು, ಇಲ್ಲೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರೆ, ನಿಮ್ಗೆ ಅರ್ಥ ಆಗ್ತದಂತ. ಇವತ್ತು ನಾನು ಹೇಳಬಲ್ಲೆ, ಬಪ್ಪೊತ್ತಿಗೆ ಕನ್ನಡ ಗೊತ್ತಿರಲಿಲ್ಲ, ಒಪ್ಪೊತ್ತಿ ಮುಂಚೆ ಕನ್ನಡ ಖಂಡಿತ ಕಲ್ತು ಹೋಗ್ತಾನಂತ. ಸ್ವಲ್ಪ ಕನ್ನಡ ಕಲ್ತಿದ್ದಾನೆ. ಇನ್ನೊಂದು ಬಹಳ ಇಷ್ಟವಾದ ವಿಚಾರ ಅಂತ ಹೇಳಿದರೆ, ನಾವು ಸಣ್ಣದಿರುವಾಗ ಮನೇಲಿ ಹೇಳ್ತಾಯಿದ್ರು,
ಮಾತಾಡಿ ಮಾತಾಡಿ ಕಾಲಹರಣ ಮಾಡಬೇಡಿ, ಕೆಲಸ ಮಾಡಿ, ಓದಿ ಅಂತ. ಕುಂದಾಪುರ ಕನ್ನಡದಲ್ಲಿ ನೀವು ಎಷ್ಟು ಮಾತಾಡಿದ್ರು ಕಾಲಹರಣ ಆಗೋದಿಲ್ಲ. ನಾನು ನೀ ಎಲ್ಲ ಶಾರ್ಟ್ ಫಾರ್ಮ್ಸಲ್ಲಿ ಬೇಗ ಮಾತಾಡಿ ಮುಕ್ತಾಯ ಚುಟುಕಾಗಿ ಮಾತಾಡ್ಬೋದು ಅಂತ ಒಂದು ಸುಂದರವಾದ ಭಾಷೆ ಕಲೀಲಿಕ್ಕೆ ಹಾಗೂ ಈ ವಾತಾವರಣದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಿಜವಾಗಿ ಪುಣ್ಯವಂತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮಕ್ಕಳಿದ್ದೀರಾ, ನಾನು ಕೇಳ್ಪಟ್ಟೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಸೊ ಭಾಷೆ ವೈವಿಧ್ಯತೆ ನಮ್ಮ ಕನ್ನಡ ರಾಜ್ಯದಲ್ಲಿದೆ, ಆದರೆ ಏಕತೆ ಇದೆ. ಆದ ಕಾರಣ ನೀವು ಎಲ್ಲಿಂದ ಬಂದರೂ ಕೂಡ ಕನ್ನಡ ಕಲೀರಿ, ನಿಮ್ಮ ಕನ್ನಡ ಇಲ್ಲಿ ಕಲಿಸಿ ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. ಎರಡು ಕಿವಿ ಮಾತು ಮಕ್ಕಳಿಗೆ ನಾನು ಹೇಳ್ತೇನೆ, ಬಿಕಾಸ್ ಎಲ್ಲ ವಿದ್ಯಾರ್ಥಿನಿಯರಿದ್ದಾರೆ. ಈಗ ಬಹುಮಾನ ವಿತರಣೆ ಆಗುವಾಗ ನಾನೊಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ನೋಡಿದೆ. ಇಲ್ಲಿ ಈ ಭಾಗದಲ್ಲಿ ಮೊದಲನೇ ಪ್ರೈಸ್ ಸಿಕ್ಕಿದ ವಿದ್ಯಾರ್ಥಿಗಳು ಫುಲ್ಲಿ ಎಕ್ಸೈಟೆಡ್ ಆಗಿ ದೇವರನ್ನು ಬೇಡಿ ಎಲ್ಲ ಮಾಡ್ತಾ ಇದ್ರು. ನೋಡುವಾಗ ಬಹಳ ಖುಷಿ ಆಯ್ತು. ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಪ್ರತಿದಿನ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಇರಬೇಕು. ನೀವೇನೇ ಕೆಲಸ ಮಾಡಿದ್ರು ಕೂಡ, ಏನೇ ಓದ್ಲಿಕ್ಕೆ ಹೋದ್ರೂ ಕೂಡ ಒಂದು ಎಕ್ಸೈಟ್ಮೆಂಟ್, ಒಂದು ಹುರುಪಲ್ಲಿ ಇದ್ರೆ ಮಾತ್ರ ನಿಮ್ಗೆ ಆ ದಿನ ಹಾಗೂ ಆ ಚಟುವಟಿಕೆ ನೀವೇನು ಮಾಡ್ತೀರಾ ಅದು ಕಾರ್ಯಗಳ ರೂಪದಲ್ಲಿ ಆಗಲಿಕ್ಕೆ ಸಾಧ್ಯ. ನೀವೆಲ್ಲ ಈಗ ನಮ್ಮ IPS ಹರಿರಾಮ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಯಾವ ರೀತಿ ಅವ್ರು ಅಟೆಂಪ್ಟ್ ಕೊಟ್ಟರು, 2 ಅಟೆಂಪ್ಟ್ ಕೊಟ್ಟರು, ನಂತರ ಇಲ್ಲಿ ಬಂದು ಬೇಡಿ ಮತ್ತೊಂದು ಅಟೆಂಪ್ಟ್ ಕೊಟ್ಟು ಫೈನಲ್ ಲಾಸ್ಟ್ ಅಟೆಂಪ್ಟಲ್ಲಿ ಅವರು IPS ಆದರು. ನಂದು ಕೂಡ ಆ ರೀತಿಯ ಕತೆ ಇದೆ. ಸೊ ನೀವು ಅಧಿಕಾರಿ ಮಿತ್ರರನ್ನು ನೋಡಿದಾಗ ನಿಮ್ಗೆ ಅಧಿಕಾರಿ ಆಗ್ಬೋದು ಅಂತ ಎಣಿಸ್ಬೋದು. ಆ ಕಲಾವಿದರನ್ನು ಬಹುಶಃ ಇಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಸೊ ಕಲಾವಿದರ ನೋಡುವಾಗ ನನಗೆ ಕಲಾವಿದನಾಗಬೇಕಂತ ಒಂದು ಮನಸ್ಸು ಬರ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೊಂದು ದೊಡ್ಡ ಕಿವಿ ಮಾತು ಏನಂತ ಹೇಳಿದರೆ, ನೀವು ಯಾವುದೇ ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡಿ, ಬಟ್ ನೀವು ಆ ಪ್ರೊಫೆಷನನ್ನು ಆಯ್ಕೆ ಮಾಡುವಾಗ ನಿಮಗೆ ಅದರಲ್ಲಿ ಆಸಕ್ತಿ ಇರಬೇಕು. ನಿಮ್ಮ ಪೇರೆಂಟ್ಸ್ ಹೇಳಿದ್ರು ಅಥವಾ ನಿಮ್ಮ ಸಹಪಾಠಿ ಆ ಪ್ರೊಫೆಷನ್ಗೆ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತಾನೆ ಅಂತ ದಯಮಾಡಿ ಹೋಗಬೇಡಿ. ಯಾಕಂದರೆ ಮುಂದಿನ 30-40 ವರ್ಷ ನಿಮ್ಮ ವಿದ್ಯಾರ್ಥಿ ಜೀವನ ಮುಗ್ದ 30-40 ವರ್ಷ ನೀವು ಅದೇ ಕೆಲಸ ಮಾಡಬೇಕು. ಸೊ ಆ ಎಕ್ಸೈಟ್ಮೆಂಟ್ ನಿಮಗೆ ಆಫೀಸಿಗೆ ಹೋಗುವಾಗ ಇಲ್ಲದಿದ್ದರೆ ನಿಮ್ಮ ಬದುಕು ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಆದ ಕಾರಣ ಯಾವುದೇ ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡುವಾಗ ನಿಮ್ಮ ಇಂಟ್ರೆಸ್ಟ್ ನೋಡಿ, ಕಲಾವಿದರಾದರೆ ಕಲಾವಿದ ಕ್ಷೇತ್ರದಲ್ಲೇ ಮುಂದುವರಿಬೋದು. ನಿಮಗೆ ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರು ಆಫೀಸರ್ ಆಗಬೇಕು, ಹಾಗೆ ಮಾಡ್ಬೋದು. ಸೊ ಒಂದು ರೀತಿ ನೀವು ನಿಮ್ಮ ಬಗ್ಗೆ ಒಂದು ಆಲೋಚನೆ ಮಾಡಿಕೊಂಡು ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡಿ. ಇನ್ನೊಂದು ಸಣ್ಣ ಕಿವಿ ಮಾತು ಏನಂತ ಹೇಳಿದರೆ, ಕನಸು ನಾವೆಲ್ಲ ಕಾಣ್ತೇವೆ, ಆದರೆ ನಿದ್ದೆಯಲ್ಲಿ ಕಾಣೋದು ಕನಸಲ್ಲ ಅಂತ ಹೇಳ್ತಾರೆ. ಸೊ ನೀವು ಕನಸನ್ನು ಕಾಣಿ, ಎಲ್ಲ ಅಂದರೆ ಉತ್ತಮ ಬದುಕಿನ ಕನಸನ್ನು ಕಾಣಿ, ಬಟ್ ಉತ್ತಮ ಪ್ರಜೆಯಾಗಿ ಈ ಮಣ್ಣಿಗೆ, ಈ ಕುಂದಾಪುರಕ್ಕಿರ್ಬೋದು, ಈ ದೇಶಕ್ಕಿರ್ಬೋದು, ಯಾವ ರೀತಿ ನೀವು ಹಿಂದೆ ಈ ಕೊಡುಗೆಯನ್ನು ಕೊಡ್ತೀರಂತ ಯೋಚನೆ ಮಾಡಿಕೊಂಡು ಆ ರೀತಿ ಒಂದು ಕನಸನ್ನು ಕಾಣಿ. ಜುಲೈ 8ರಂದು ಮಿಯರ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಂತ್ರಿಮಂಡಲ ರಚನೆ ಮತ್ತು ಪ್ರತಿಜ್ಞಾವಿಧಿ ಬೋಧನೆ ಬೋಧಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಮಿಯಾರ್ಸ್ ಸಂಸ್ಥೆಯ ಕಾರ್ಯದರ್ಶಿ LM ಹೆಗಡೆ ಅವರು ಬುಧವಾರ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಪಾತ್ರ ಪ್ರಮುಖವಾಗಿದ್ದು, ಜವಾಬ್ದಾರಿ ಅರಿತು ಉತ್ತಮ ನಾಯಕತ್ವದ ಗುಣವನ್ನು ರೂಢಿಸಿಕೊಂಡು ಶಾಲಾ ಚಟುವಟಿಕೆಗಳನ್ನು ಉತ್ತಮವಾಗಿ ನಿರ್ವಹಿಸಿ ಎಂದು ಹೇಳಿದರು. ವೇದಿಕೆಯಲ್ಲಿ ಮುಖ್ಯ ಗುರುಗಳಾದ ಸಿಂಧೂರ್ ಭಟ್, ಶ್ರೀಮತಿ ಕಲ್ಪನಾ ಹೆಗಡೆ, ಶಿಕ್ಷಕಿ ದಿವ್ಯಾ ಹೆಗಡೆ ಹಾಗೂ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ಕರಾವಳಿ ಜಿಲ್ಲೆಯ ಮೂಲ ನಿವಾಸಿಗಳು ಎನ್ನಲಾದ ಕೊರಗ ಸಮುದಾಯ ಇಂದಿಗೂ ಉನ್ನತ ಶಿಕ್ಷಣ ಪಡೆದವರು ತೀರಾ ವಿರಳವಾಗಿದ್ದು, ಬಾರಕೂರು ರಂಗನಕೆರೆಯ ಅಶ್ವಿತಾ, ಮೈಸೂರು ವಿಶ್ವವಿದ್ಯಾನಿಲಯದ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಬನ್ನಿಮಂಟಪ ಇಲ್ಲಿ ಡಾಕ್ಟರ್ ನೂರ್ ಮುಬಾಶಿರ್ CA ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ಡಾಕ್ಟರೇಟ್ ಲಭಿಸಿದೆ. ಡಾಕ್ಟರ್ ಅಶ್ವಿತಾ ಶ್ರೀ ದುರ್ಗಾ ಪರಮೇಶ್ವರಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ರಂಗನಕೆರೆ ಇಲ್ಲಿ ಅಂಗನವಾಡಿಯಿಂದ 1ನೇ ತರಗತಿಯಿಂದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡು ಬಳಿಕ ಬಾರಕೂರು ಮೆರಿನೂರ್ ಶಾಲೆಯಲ್ಲಿ ಪ್ರೌಢಶಿಕ್ಷಣ, ನಂತರ ದ್ವಿತೀಯ PUC ನ್ಯಾಷನಲ್ ಜೂನಿಯರ್ ಕಾಲೇಜ್ ಬಾರ್ಕೂರು ಇಲ್ಲಿ ಓದಿರುತ್ತಾರೆ. ನಂತರ ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಸರ್ಕಾರಿ ಪದವಿ ಕಾಲೇಜು ಮತ್ತು ಅಧ್ಯಯನ ಕೇಂದ್ರದಲ್ಲಿ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ವಿದ್ಯಾಭ್ಯಾಸವನ್ನು ಪಡೆದ ಇವರು ಜಿಲ್ಲೆಯ ನಾನಾ ಕೊರಗ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಗಣೇಶ್ ಬಾರ್ಕೂರು, ಅನಿತಾ ದಂಪತಿಗಳ ಕಿರಿಯ ಪುತ್ರಿ. ಇವರು ಸಂಶೋಧನೆಯಲ್ಲಿ ಎ ಸ್ಟಡಿ ಹಾಸ್ಪಿಟಲ್ ಆಂಗ್ಸೈಟಿ ಆ್ಯಂಡ್ ಸೈಕೋಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಅಂಡರ್ ಗೋಯಿಂಗ್ ಕಿಮೋಥೆರಪಿ ಫಾರ್ ಬ್ಲಡ್ ಕ್ಯಾನ್ಸರ್ ಎಂಬ ಮಹಾಪ್ರಬಂಧವನ್ನು
ಸಮಾಜ ಕಾರ್ಯ ವಿಷಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಂಡಿಸಿ PhD ಪದವಿಯನ್ನ ಪಡೆದಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿತಾ, ಗಣೇಶ್ ಬಾರ್ಕೂರು ಮತ್ತು ಶ್ರೀಮತಿ ಅನಿತಾರವರ ಮಗಳು. ನಾನು ಕೊರಗ ಸಮುದಾಯದವಳಾಗಿರುತ್ತೇನೆ. ನಾನು ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಆಟೋನಮಸ್ ಬನ್ನಿಮಂಟಪ್ ಮೈಸೂರು ಇಲ್ಲಿಯ ಡಾಕ್ಟರ್ ನೂರ್ ಮುಬಾಶಿರ್ CA ಇವರ ಮಾರ್ಗದರ್ಶನದಲ್ಲಿ ಸ್ಟಡಿ ಆನ್ ಹಾಸ್ಪಿಟಲ್ ಆಂಗ್ಸೈಟಿ ಆ್ಯಂಡ್ ಸೈಕೋಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಅಂಡರ್ಗೋಯಿಂಗ್ ಕೀಮೋಥೆರಪಿ ಫಾರ್ ಬ್ಲಡ್ ಕ್ಯಾನ್ಸರ್ ಎಂಬ ವಿಷಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿರುತ್ತೇನೆ. ಚುನಾವಣಾ ಆಯೋಗದಿಂದ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗದಂತೆ ಸೂಕ್ತ ಕ್ರಮ ವಹಿಸುವಂತೆ ತಹಶೀಲ್ದಾರ್ ವಿಠ್ಠಲ್ ಚೌಗಲ ಅವರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಸೂಚಿಸಿದರು. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ತಹಶೀಲ್ದಾರ್ ಅವರೊಂದಿಗೆ ಭೇಟಿ ನಡೆಸಿದ ಅವರು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದಂತೆ ಇಡೀ ಪ್ರಕ್ರಿಯೆ ಅಚ್ಚುಕಟ್ಟಾಗಿ ನಡೆಸುವಲ್ಲಿ ಕಾಳಜಿ ವಹಿಸಿ ಈ ಕುರಿತಂತೆ ಉಸ್ತುವಾರಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿ ಎಂದು ಹೇಳಿದರು. ನೂತನ ಕಂದಾಯ ಗ್ರಾಮ ಉಪಗ್ರಾಮಗಳಿಗೆ ಸಂಬಂಧಿಸಿದಂತೆ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸಿ ಈಗಾಗಲೇ ಅನುಮೋದನೆಗೊಂಡು ವಿತರಣೆಯಾಗದೇ ಇರುವ ಹಕ್ಕುಪತ್ರಗಳಿಗೆ ನೋಂದಣಿ ಸ್ವತ್ತು ತಯಾರಿಸಿ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಿ. ಕೆಲವೆಡೆ ಅರ್ಹ ಫಲಾನುಭವಿಗಳು ಕೈಬಿಟ್ಟು ಹೋಗಿರುವ ಬಗ್ಗೆ ದೂರು ಕೇಳಿ ಬರುತ್ತಿದ್ದು ಗಮನಹರಿಸಿ ಎಂದರು. ಹೊಸ ಪಡಿತರ ವಿತರಣಾ ಕೇಂದ್ರಗಳ ಪ್ರಸ್ತಾವನೆಯನ್ನ ನಿಯಮಾನುಸಾರ ಅನುಮೋದಿಸಿ ಪಡಿತರ ವಿತರಣಾ ಕೇಂದ್ರಗಳಿಗೆ ಅಕ್ಕಪಕ್ಕದ ಗ್ರಾಮಗಳ ಎಡತಾಕುವುದು ನಿಲ್ಲಿಸಿ. ತಹಶೀಲ್ದಾರ್ ಕಚೇರಿಯಲ್ಲಿ ಸ್ವೀಕರಿಸಲಾಗುತ್ತಿರುವ ಪ್ರಕರಣಗಳನ್ನು ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಿ ಬಗರ್ ಹುಕುಂ ಸಮಿತಿಯಲ್ಲಿ ಸ್ವೀಕರಿಸಲಾದ ಅಕ್ರಮ ಸಕ್ರಮ ಪ್ರಕರಣಗಳ ವಿಚಾರಣೆಯನ್ನ ವಿಳಂಬಕ್ಕೆ ಅವಕಾಶ ನೀಡದೆ ಕ್ರಮ ವಹಿಸುವಂತೆ ಶಾಸಕ ಮಾನೆ ಸೂಚಿಸಿದರು. ಕಳೆದ ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಗಾಳಿಯಿಂದಾಗಿ ಶಿರಸಿ ಗಾಂಧಿನಗರದ ರಾಮಚಂದ್ರ ನಾಯ್ಕ ಎಂಬುವವರ ಮನೆಯ ಮೇಲೆ ಪಕ್ಕದ ಮನೆಯ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಅಪಾರ ಹಾನಿ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಶಿರಸಿ ಬಿಜೆಪಿ ಅಧ್ಯಕ್ಷ ಆನಂದ್ ಸಾಲೇರ್ ತಂಡದ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಸಂತ್ರಸ್ತರು ಝೊಮ್ಯಾಟೊದಲ್ಲಿ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಕಾಂಪೌಂಡ್ ಕುಸಿದು ಈಗಾಗಲೇ ಹಾನಿಯಾಗಿದ್ದು ಮತ್ತೆ ಮಳೆ ಬಂದರೆ ಇನ್ನಷ್ಟು ಕುಸಿಯುವ ಭೀತಿ ಎದುರಾಗಿದೆ. ಈ ಬಗ್ಗೆ ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ರಾತ್ರಿಯ ವೇಳೆ ಪಕ್ಕದ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದ್ದರಿಂದ ಮನೆಯ ಹಂಚು, ಗೋಡೆ ಹಾಗೂ ನೀರಿನ ಟ್ಯಾಂಕ್ ಸಂಪೂರ್ಣ ಹಾನಿಯಾಗಿದೆ. ನಾನು ಝೊಮ್ಯಾಟೊದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಈಗ ಆಸರೆ ಇಲ್ಲದಂತಾಗಿದೆ ಎಂದು ಸಂತ್ರಸ್ತ ರಾಮಚಂದ್ರ ನಾಯ್ಕ ತಮ್ಮ ನೋವನ್ನು ತೋಡಿಕೊಂಡರು. ಇದೇ ವೇಳೆ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ಅವರು ತಕ್ಷಣವೇ ನಗರಸಭೆ ಇಂಜಿನಿಯರ್ಗೆ ಕರೆ ಮಾಡಿ ಮಳೆಯಿಂದಾಗಿ ಮಣ್ಣು ಪದೇ ಪದೇ ಕುಸಿಯುತ್ತಿರುವ ಪರಿಸ್ಥಿತಿಯನ್ನ ವಿವರಿಸಿದರು ಹಾಗೂ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಗೆ ತಕ್ಕ ಪರಿಹಾರ ಒದಗಿಸುವಂತೆ ವಿನಂತಿಸಿದರು. ಇದಕ್ಕೆ ಸ್ಪಂದಿಸಿದ ಇಂಜಿನಿಯರ್ ಸುಫಿಯಾನ್ ಅವರು ಶೀಘ್ರದಲ್ಲೇ ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಭರವಸೆ ನೀಡಿದರು. ಬಳಿಕ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಸಂತ್ರಸ್ತ ರಾಮಚಂದ್ರ ನಾಯ್ಕ ಅವರಿಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಹಸ್ತಾಂತರಿಸಿ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ ಹಾಗೂ ನಗರಸಭೆ ಮಾಜಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಉಪಸ್ಥಿತರಿದ್ದರು. ಕಾಂಪೌಂಡ್ ಗೋಡೆ ಅಂತ ಕಾಂಪೌಂಡ್ ಗೋಡೆ ಭಾಳ ಹೈಟ್ ಮಾಡಿದ್ರು ಅವರು. ಹೈಟ್ ಮಾಡಿದ್ದು ಗೋಡೆ ಸೀದಾ ನಮ್ಮ ಮನೆಗಿಂತ ಹೈಟ್ ಜಾಸ್ತಿ ಇತ್ತು. ಸೀದಾ ಬಂದು ಬಿದ್ದಿದ್ದೇ ನಮ್ಮ ಮನೆ ಗೋಡೆ ಪೂರ ಸಂಪೂರ್ಣ ಬಿದ್ದು ಹಂಚೆಲ್ಲ ಒಡೆದು ನೀರಿನ ಟ್ಯಾಂಕು ಎಲ್ಲವೂ ಚಪ್ಪೆದ್ದು ಹೋಯಿತು. ಹೀಗಾಗಿ ದೊಡ್ಡ ಸಮಸ್ಯೆ ಇದೆ. ನಾನು ಸಣ್ಣಕ್ಕೆ ಕೆಲಸ ಮಾಡ್ತಿರೋರು, ಹಾಗಾಗಿ ನನಗೊಂದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಡ್ಬೇಕು ಅಂತ ಬೇಡ್ಕೊತಿದ್ದೆ. ಹಾಗೇನು ಹೆದರಬೇಡಿ, ನಮ್ಮ ಆನಂದ್ ಸಾಲೇರು BJP ಮಂಡಲಾಧ್ಯಕ್ಷ ನಿಮ್ಮ ಒಟ್ಟಿಗೆ ಇರ್ತಾರೆ ಆಯಿತಾ. ನಿಮಗೆ ಅಷ್ಟೊತ್ತಿಗೆ ಏನು ಸಮಸ್ಯೆ ಬಂದು ನಮ್ಮ ಹತ್ರ ಹೇಳಿ, ನಮ್ಮ ಕೈಲಾದಂತಹ ಒಂದು ಸಹಕಾರವನ್ನು ನಾವು ಯಾವತ್ತೂ ಕೂಡ BJP ನಗರ ಮಂಡಲ ನಿಮ್ಗೆ ಕೊಟ್ಟೇ ಕೊಡುತ್ತೆ ಆಯಿತಾ. ಹಾಗೆಯೇ ನಿಮ್ಮ ಈ ಸಮಸ್ಯೆ ಬಗ್ಗೆ ನಾವು ಅಧಿಕಾರಿಗಳು ಕೂಡ ಹತ್ತಿರ ಕೂಡ ಮಾತನಾಡ್ತೇವೆ ಆಯಿತಾ. ಆಮೇಲೆ ಇವತ್ತು ನಾವು ಬಂದಿದ್ದೇವೆ, ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಲ್ಲರೂ ಸೇರಿ. ಕನ್ನಡ ಭಾಷೆ ಕಲಿಸಿದ್ದು ನನಗೆ ಕುಂದಾಪುರ ಕೊಲ್ಲೂರಿನಲ್ಲಿ ನನ್ನ ಮದುವೆಯಾಗಿದ್ದು, ಹಾಗಾಗಿ ಕುಂದಾಪುರ ಮತ್ತು ನನಗೆ ಭಾವನಾತ್ಮಕ ನಂಟಿದೆ ಎಂದು ಮಾತನಾಡಿದ್ದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು. IPS ಅಲ್ಲಿ ಜಾಯಿನ್ ಆಗಿ ನಮಗೆ ಟ್ರೈನಿಂಗ್ ಪೀರಿಯಡಲ್ಲೇ ನಮಗೆ ಯಾವುದಾದ್ರೂ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದು ಜಿಲ್ಲೆ ವಿಸಿಟ್ ಮಾಡಲಿಕ್ಕೆ ಕಳಿಸ್ತಾರೆ. ಇದು ನಾವು ಹೈದರಾಬಾದಲ್ಲಿದ್ದಾಗ. ಆವಾಗ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಕಳಿಸಿದಾಗ ನನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, ನನ್ನನ್ನು ಕಳಿಸಿದ್ದು ಆವಾಗ ಉಡುಪಿ ಜಿಲ್ಲೆಗೆ
ಉಡುಪಿ ಜಿಲ್ಲೆಯಿಂದ ನನಗೆ ಆವಾಗ ಲಕ್ಷ್ಮಣ್ ನಿಂಬರ್ಗಿ ಸರ್ SP ಇದ್ದಾಗ ಕುಂದಾಪುರಕ್ಕೆ ಕಳಿಸಿದ್ರು. 3 ದಿನ 4 ದಿನ ಇಲ್ಲೆಲ್ಲ ನೋಡ್ಕೊಂಬನ್ನಿ, ಎಲೆಕ್ಷನ್ ಹೇಗೆ ನಡೀತದೆ. ಅದು ಒಂದಾಯಿತು. ಅದಕ್ಕಿಂತ ಮುಂಚೆ ನನ್ನದು ಕುಂದಾಪುರ ಕನೆಕ್ಷನ್ ಏನಂತ ಹೇಳಿದ್ರೆ, ನಾನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡ್ತಾ ಇರುವಾಗ 2 ಸತಿ ಎಕ್ಸಾಮ್ ಬರೆದು ಪಾಸ್ ಆಗದೇ ಇದ್ದಾಗ 3ನೇ ಸತಿ ಎಕ್ಸಾಮ್ ಬರೆದು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದಾರೆ, ಉಡುಪಿಯಲ್ಲಿ ಕುಂದಾಪುರ ಏರಿಯಾದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಪ್ರಾರ್ಥನೆ ಮಾಡೋಣ, ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ. ಹಾಗೆ ನಾನು ಮೊದಲನೇ ಬಾರಿ ಬೆಂಗಳೂರು ಅಲ್ಲದೆ ಕರ್ನಾಟಕದಲ್ಲಿ ನಾನು ಮೊದಲನೇ ಬಾರಿ ಬಂದಿರುವ ಉಪವಿಭಾಗನೂ ಕುಂದಾಪುರನೇ. ಅಲ್ಲಿ ಕೊಲ್ಲೂರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಆ ವರ್ಷ ನನಗೆ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಸಿಕ್ಕಿದೆ. ಅದಾದಮೇಲೆ 2 ವರ್ಷ ಬಿಟ್ಟು IPS ಸಿಕ್ಕಿದೆ. ಸೊ ಅವತ್ತು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಕುಂದಾಪುರ ಕನೆಕ್ಷನ್ ಆಗಿದೆ. ಎಕ್ಸಾಮ್ ಪಾಸ್ ಆದಮೇಲೆ ಟ್ರೈನಿಂಗ್ ಪೀರಿಯಡಲ್ಲಿ ಕುಂದಾಪುರ ಕನೆಕ್ಷನ್ ಆಗಿದೆ. ಆಮೇಲೆ ನನಗೆ ಫಸ್ಟ್ ಪೋಸ್ಟಿಂಗ್ ಜಿಲ್ಲೆಯಲ್ಲಿ ಸ್ಟೇಟಲ್ಲಿ ಕೊಟ್ಟಿದ್ದಾಗ ಮುಂಚೆ ಹೇಳಿದಾಗೆ ಕುಂದಾಪುರ ಉಪವಿಭಾಗದ DYSP ಆಗಿ ನನಗೆ ಪೋಸ್ಟಿಂಗ್ ಆಗಿದೆ. ಆವಾಗ ಮತ್ತೆ 1.5 ವರ್ಷ ನನಗೆ ಇಲ್ಲೇ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಕೊರೋನಾ ಟೈಮಲ್ಲಿತ್ತು. ಆ ಟೈಮಲ್ಲಿ ನಮ್ಮ ಕುಂದಾಪುರದವರು ಹೃದಯವಂತರು ಎಷ್ಟಿದ್ದಾರೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಎಷ್ಟು ಜನರನ್ನು ಹೆಲ್ಪ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಕುಂದಾಪುರದವರು ಬೇರೆಯವರ ಸಮಸ್ಯೆಗಳು ನಮ್ಮ ಸಮಸ್ಯೆ ಅಂತ ಹೇಳಿ ಅದನ್ನು ಬಗೆಹರಿಸೋಕ್ಕೆ ಒಟ್ಟು ಸೇರ್ತಾರೆ. ಈ ಥರ ಒಂದು ಹೃದಯವಂತರಾಗಿರುವಂತಹ ಜನ ನಮ್ಮ ಕುಂದಾಪುರದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಾದಮೇಲೆ ಕುಂದಾಪುರದಿಂದ ಪೋಸ್ಟಿಂಗ್ ಟ್ರಾನ್ಸ್ಫರ್ ಆಗಿ ಮತ್ತೆ ಮಂಗಳೂರಿಗೆ ಹೋಗಿ ಅಲ್ಲಿಂದ ಹಾಸನಕ್ಕೆಲ್ಲ ಹೋಗಿದ್ದಾಗ ನಾನು ಅಂದ್ಕೊಂಡಿಲ್ಲ ಮತ್ತೆ ವಾಪಸ್ ಇದೇ ಕುಂದಾಪುರ ಉಪವಿಭಾಗ ಇರುವಂಥ ಉಡುಪಿ ಜಿಲ್ಲೆಗೆ SP ಆಗಿ ಬರ್ತೀನಿ ಅಂತ. ಅದು ಪೋಸ್ಟಿಂಗ್ ಮತ್ತೆ ಸುತ್ತಿ ಇಲ್ಲಿಗೆ ಆಗಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ಸಂದರ್ಭಗಳಲ್ಲೂ ನನಗೆ ಕುಂದಾಪುರ ವಾಪಸ್ ಕರೆಸಿ ನನಗೆ ಕುಂದಾಪುರದಲ್ಲಿ ಒಂದು ಅಥವಾ ಬೇರೆ ಕಾರ್ಯಕ್ರಮಗಳು ಮಾಡಿಸಿದ್ದಾರೆ. ಇನ್ನೊಂದು ಹೇಳ್ತೀನಿ, ನನ್ನ ಮದುವೆ ಆಗಿದ್ದು ಕೊಲ್ಲೂರು ದೇವಸ್ಥಾನದಲ್ಲೇ. ಸೊ ಎಲ್ಲ ನಮಗೆ ಕುಂದಾಪುರ ಸುತ್ತಮುತ್ತ ಇದೆ ನನ್ನ ಜೀವನದಲ್ಲಿರುವ ಎಲ್ಲ ಮೇಜರ್ ಇವೆಂಟ್ಸು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕುಂದಾಪುರ ಕನ್ನಡ, ನಾನು ಕನ್ನಡ ಭಾಷೆ ಕಲ್ತಿರೋದೇ ಕುಂದಾಪುರದಿಂದ. ನನಗೆ ಕೃಷ್ಣಮೂರ್ತಿ ಅಂತ ಹೇಳಿ RN ಶೆಟ್ಟಿ ಕಾಲೇಜ್ ಫ್ಯಾಕಲ್ಟಿ ಅವರೇ ನನಗೆ ಕನ್ನಡ ಭಾಷೆ ಕಲಿಸಿರುವಂಥದ್ದು. ನಮಗೆ SP ಆಗಿ ಪ್ರಮೋಷನ್ ಆಗಬೇಕಾದ್ರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯಬೇಕು, ಇಂಟರ್ವ್ಯೂ ಕೊಡಬೇಕು. ಅದಾಗಲಿಲ್ಲ ಅಂದರೆ ನಮಗೆ SP ಪೋಸ್ಟ್ ಕೊಡಲ್ಲ, ಎಲ್ಲ IPS ಆಫೀಸರ್ಸಿಗೆ. ಸೊ ನನಗೆ ಕನ್ನಡ ಕಲಿಸಿರೋದು ಇಲ್ಲಿ, ಅದಕ್ಕೆ ಅಥವಾ ಕಲ್ತಿದ್ದು ಇಲ್ಲಿ, ಅದಕ್ಕೇ ಈ ಅಡ್ಡಿಲ್ಲ ಮತ್ತು ಈ ಥರ ಪದಗಳೆಲ್ಲ ನನ್ನದು ಡೈಲಿ ಯೂಸೇಜಲ್ಲಿ ಇರುವಂಥದ್ದು. ಹಾಗಾಗಿ ಒಬ್ಬ ಕನ್ನಡಿಗರಾಗಿರುವಂಥ ಅಥವಾ ಕರ್ನಾಟಕದಲ್ಲಿ ಕೆಲಸ ಮಾಡೋ ವಿಚಾರದಲ್ಲಿ ನನಗೆ ಹೆಮ್ಮೆ ಇದ್ದರೆ, ಅದಕ್ಕಿಂತ ಜಾಸ್ತಿ ಹೆಮ್ಮೆ ನನಗೆ ಒಬ್ಬ ಕುಂದಾಪುರದನಾಗಿ ಇದ್ದೀನಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಇವತ್ತು ಮುಂದೆ ಇವರು ಮನು ಹಂದಾಡಿ ಅವರು ಕೂತಿದ್ದಾರೆ, ಇವರದೆಲ್ಲ ವೀಡಿಯೋಸ್ ಎಲ್ಲ ನಾನು ಒಮ್ಮೊಮ್ಮೆ ನೋಡ್ತಾ ಇರ್ತೀನಿ, ನಗ್ತಾ ಇರ್ತೀನಿ, ನಮ್ಮ ಮನೆಯವರಿಗೂ ತೋರಿಸ್ತಾ ಇರ್ತೀನಿ. ಹೀಗೆ ನಮಗೆ ಕುಂದಾಪುರ ಕನ್ನಡದೊಟ್ಟಿಗೆ ಇರುವಂಥ ಲಿಂಕು ಅದೇ ಥರ ಇದೆ. ಪ್ರತಿಯೊಂದು ಕಾರ್ಯಕ್ರಮ ಸಣ್ಣದಿರಲಿ ದೊಡ್ಡದಿರಲಿ ಕುಂದಾಪುರಕ್ಕೆ ಬರೋದು ನನಗೆ ಒಂದು ಖುಷಿಯ ವಿಷಯ. ಹಾಗಾಗಿ ನಿಮ್ಮೆಲ್ಲರಿಗೂ ಕುಂದಾಪುರ ಕನ್ನಡ ಬಗ್ಗೆ ಒಂದು ಇವತ್ತು ಈ ಕಾರ್ಯಕ್ರಮದ ಹೆಸರು ಹಾಗೆ ಒಂದು ಸವಿ ನೆನಪುಗಳು ಯಾವಾಗಲೂ ಇರಲಿ. ಈ ಡಯಲೆಕ್ಟನ್ನು ನಾವು ಪ್ರಿಸರ್ವ್ ಮಾಡಬೇಕು, ಡಯಲೆಕ್ಟನ್ನು ನಾವು ಸೇವ್ ಮಾಡಬೇಕು, ಅದರ ಬಗ್ಗೆ ನಾವು ಹೆಮ್ಮೆ ಪಡ್ಕೋಬೇಕು. ಆವಾಗ ನಮಗೆ ನಮ್ಮ ಊರ ಬಗ್ಗೆ ಅದೇ ರೀತಿ ನಮ್ಮ ಭಾಷೆ ಬಗ್ಗೆ ತುಂಬ ಖುಷಿ ನೆನಪುಗಳಿರ್ತದೆ ಅಂತ ಹೇಳ್ತಾ, ಈ ಥರ ಕಾರ್ಯಕ್ರಮಗಳು ಪ್ರತಿಯೊಂದು ವರ್ಷ ಆಗಲಿ, ದೊಡ್ಡ ಮಟ್ಟದಲ್ಲಿ ಆಗಲಿ, ಕುಂದಾಪುರ ಕನ್ನಡ ಇನ್ನೂ ದೊಡ್ಡ ಎತ್ತರಗಳಿಗೆ ಬೆಳೀಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಸೌರಭ ಕಾರ್ಯಕ್ರಮ ಯಶಸ್ವಿ. ಬ್ರಹ್ಮಾವರ 750 ವಿದ್ಯಾರ್ಥಿಗಳು ಇರುವ ಶಾಲೆಗೆ ಬೇಕು ಹೊಸ ಕಟ್ಟಡ. 13 ಜಿಲ್ಲಾ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಶಿರಸಿ ಲಯನ್ಸ್ ಕ್ಲಬ್. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಾಲಹರಣ ಆಗುವುದಿಲ್ಲ. AC ರಶ್ಮಿ SR. ಮಿಯಾಡ್ಸ್ ಚಂದನ ಶಾಲಾ ಸಂಸತ್ತಿನ ಚುನಾವಣೆ ಮತ್ತು ಆಯ್ಕೆ ಯಶಸ್ವಿಯಾಗಿ ಜರುಗಿತು.
ಬಾರಕೂರು ರಂಗನಕೆರೆಯ ಕೊರಗ ಸಮುದಾಯದ ಯುವತಿ ಅಶ್ವಿತಾಗೆ ಡಾಕ್ಟರೇಟ್. ಹಾನಗಲ್ನಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ತಾಲೂಕಾ ತಹಶೀಲ್ದಾರ್ ಅವರೊಂದಿಗೆ ಸಭೆ ನಡೆಸಿದರು. ಕಾಂಪೌಂಡ್ ಗೋಡೆ ಕುಸಿದು ಮನೆಗೆ ಹಾನಿ. ಕುಂದಾಪುರ ಮತ್ತು ನನಗೆ ಭಾವನಾತ್ಮಕ ನಂಟಿದೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.